ಒಂದು ದೇಶಾದ್ಯಂತ ಒಂದು ಯುದ್ಧದ ಆತಂಕ ಇದೆ. ಈಗ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಅಣಕು ಪ್ರದರ್ಶನ ಮಾಡಿ ಹೇಗೆ ನಾಗರಿಕರು ಬಚಾವ್ ಆಗಬೇಕು ಅನ್ನೋದ್ರ ಬಗ್ಗೆ ತರಬೇತಿಗಳನ್ನ ಕೊಡಿ ಅನ್ನುವಂತ ಸೂಚನೆಯನ್ನ ನಿನ್ನೆ ರಾತ್ರಿ ಕೊಟ್ಟಿದೆ. ಎಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ರವಾನೆ ಆಗಿದೆ. 1971 ನಂತರ ಈಗ ಎರಡನೇ ಬಾರಿ ನೋಡಿ, ಕೇಂದ್ರ ಸರ್ಕಾರ ಇವತ್ತು ಏನೋ ನಿರ್ಣಯಗಳನ್ನು ತಗೊಳ್ಳಿ, ಆ ಎಲ್ಲ ನಿರ್ಣಯಗಳಿಗೆ ದೇಶದ 140 ಕೋಟಿ ಜನ ಎಲ್ಲ ಪಕ್ಷಗಳು ಚಾಚು ತಪ್ಪದೆ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ಕೊಡ್ತೇವೆ. ದೇಶದ ರಕ್ಷಣೆ ಸಲುವಾಗಿ, ನಮ್ಮ ಜನರ ರಕ್ಷಣೆ ಮತ್ತು ಇವತ್ತು ಯಾವುದೇ ಕ್ರಮಗಳನ್ನ ಇವತ್ತೊಂದು ದಿವಸ ಕೇಂದ್ರ ಸರ್ಕಾರ ತಗೊಳ್ಳಕ್ಕೆ ಬಯಸ್ತದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ 140 ಕೋಟಿ ಜನ ಎಲ್ಲರೂ ಈ ವಿಚಾರದಲ್ಲಿ, ದೇಶದ ವಿಚಾರ ಬಂದಾಗ ದೇಶ ಪ್ರಥಮ ಪಕ್ಷ ನಂತರ, ಹೀಗಾಗಿ ಯಾವುದೇ ನಿರ್ಣಯ ತಗೊಂಡ್ರು ಕೂಡ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ. ಇದನ್ನು AICC ಅಧ್ಯಕ್ಷರು ಹೇಳಿದ್ದಾರೆ, ರಾಹುಲ್ ಗಾಂಧಿಯವರು ಹೇಳಿದ್ದಾರೆ, ಇವತ್ತು ನಾವು ಕೂಡ ಪುನರುಚ್ಚರಿಸ್ತಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಮ್ಮ ಅನೇಕ ಸಚಿವರು ಕೂಡ ಹೇಳಿದ್ದಾರೆ. ಇವತ್ತು ಏನೆಲ್ಲ ಇವತ್ತೊಂದು ದಿವಸ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಥವಾ ಏನೆಲ್ಲ ಪಾಲನೆ ಮಾಡಲಿಕ್ಕೆ ಈಗ ತಾವು ಹೇಳಿದ್ರಿ ಸರ್ಕ್ಯುಲರು, ಅದೆಲ್ಲವನ್ನು ಕೂಡ ಪಾಲನೆ ಮಾಡುವಂಥದ್ದು ಆಗಬೇಕು. ನಮ್ಮ ಜನರ ಸುರಕ್ಷತೆ ಮತ್ತು ಇವತ್ತು ಏನು ಈ ಪಾಕಿಸ್ತಾನ ದೇಶ ಇದೆ, ಇವತ್ತು ಏನು ಈ ಭಯೋತ್ಪಾದನೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ, ಅದು ಜಗಜ್ಜಾಹೀರಾಗಿದೆ. ಇವರಿಗೆ ಯಾವ ರೀತಿ ಇಂದಿರಾ ಗಾಂಧಿಯವರು ಹಿಂದೆ ತಕ್ಕ ಪಾಠವನ್ನು ಕಲಿಸಿದ್ರು, ಅದಕ್ಕೆ ಆವಾಗಿನ ಕಾಲಕ್ಕೆ ಈ ಕಾಲಕ್ಕೆ ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ. ಅದನ್ನು ನಾನು ಮಾತನಾಡಲಿಕ್ಕೆ ಹೋಗೋದಲ್ಲ. ಅದಾಗಿಯೂ ಕೂಡ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ, ಎಲ್ಲವನ್ನು ಕೂಡ ಪಾಲನೆ ಮಾಡ್ತೇವೆ. ರಾಜ್ಯದ ಇಂಟರ್ನಲ್ ಸೆಕ್ಯೂರಿಟಿ ಎಲ್ಲ ಸ್ಟ್ರಾಂಗ್ ಆಗಿದೆ ಸರ್, ಅದನ್ನ ನಿಶ್ಚಿತವಾಗಿ ನೋಡಿ, ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ಭಾರತ ದೇಶ ಪಾಲನೆ ಮಾಡಬೇಕು. ಭಾರತ ದೇಶ ಈ ವಿಚಾರದಲ್ಲಿ ನಾವು ಒಂದಾಗುವಂಥದ್ದಿದೆ. ನಾವೆಲ್ಲರೂ ಒಂದು ಅನ್ನೋದನ್ನ ಪಕ್ಷ ಬೇರೆ, ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷ ಇರ್ತದೆ. ದೇಶ ಬಂದಾಗ ನಾವು ದೇಶ ಪ್ರಥಮ ಇವತ್ತಿನ ದಿವಸ, ಅದು BJPದವ್ರಿಗಿರ್ಬೋದು, ಕಾಂಗ್ರೆಸ್ದವ್ರಿಗಿರ್ಬೋದು, ಮತ್ತೆ ಯಾವುದೇ ಪಕ್ಷದವ್ರಿಗಿರ್ಬೋದು, ದೇಶದ ರಕ್ಷಣೆ ಸಲುವಾಗಿ, ದೇಶದ ಸಲುವಾಗಿ ಎಲ್ಲ ರೀತಿಯ ತ್ಯಾಗಗಳನ್ನ ಎಲ್ಲ ಪಕ್ಷಗಳು ಮಾಡಬೇಕು. ಎಲ್ಲರೂ ಪರಸ್ಪರ ಇವತ್ತಿನ ದಿವಸ ಯಾವುದೇ ಒಂದು ಇದನ್ನು ತೆಗಿಲಾರದೆ ನಾವು ಕೇಂದ್ರ ಸರ್ಕಾರ ಜೊತೆ ನಾವಿದ್ದೀವಿ. ಎಸ್, ಇನ್ನೊಂದು ಮಂಗಳೂರಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತನ ಕೊಲೆ ಬಳಿಕ ಬಿಜೆಪಿಯ ನಾಯಕರು ಇದನ್ನು ಸರ್ಕಾರ ಅವರಿಗೆ ಕುಮ್ಮಕ್ಕು ಕೊಡುವಂತ ಕೆಲಸ ಮಾಡ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ನೋಡಿ, ಈಗ ಡಾಕ್ಟರ್ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಎಲ್ಲವನ್ನೂ ಒಯ್ದು ನೀವು ಹಿಂದುತ್ವಗ ಜಾತಿಗೆ ಹಚ್ಚುವಂಥದ್ದು ಆಗಬಾರ್ದು. ಇವತ್ತು ಅನೇಕ ಸಲ ಕ್ರಿಮಿನಲ್ಸ್ ಇರ್ತಾರೆ, ರೌಡಿ ಶೀಟರ್ಸ್ ಇರ್ತಾರೆ. ಇವತ್ತು ನಮ್ಮ ಜಿಲ್ಲೆಯೂ ಕೂಡ ಆಗಿದಾವೆ, ಭೀಮಾ ತೀರದಲ್ಲಿ ಬೇಕಾದಷ್ಟು ಆಗ್ತವೆ. ಅದನ್ನು ಒಯ್ದು ನಾವು ಒಂದು ಪಕ್ಷಕ್ಕೆ ಹಚ್ಚಬಾರ್ದಲ್ಲ. ಅದು ಪರಮೇಶ್ವರ್ ಹೇಳಿದ್ದಾರೆ. ಅದ್ಮೇಲೆ ಯಾರ ಮೇಲೆ ಇವತ್ತು ಸಹ ಕೇಸ್ಗಳಿದ್ದಾವೆ, ಇದು ಎಲ್ಲನೂ ಕೂಡ ಇದನ್ನು ಹೇಳಿದ್ದಾರೆ. ಅವೆಲ್ಲನೂ ಇಂಥವ್ರು ತಾವು ಬಡದಾಡಿ ಇವತ್ತು ದಿವಸ ಅವ್ರು ಹಿಂದೂಗಳೇ ಇರ್ಬೋದು, ಮುಸಲ್ಮಾನರೇ ಇರ್ಬೋದು. ಮನೆ ಆಗ್ಲಿಲ್ವಾ ಬಿಜಾಪುರದಲ್ಲಿ ಒಂದು ಶೂಟೌಟ್ ಆಗ್ಲಿಲ್ವಾ? ಅದೆಲ್ಲವನ್ನು ಒಯ್ದು ಹಿಂದೂ ಮುಸ್ಲಿಮ್ಗೆ ಹೋಗಿ ಹಚ್ಚೋದು ಸರಿಯಲ್ಲ. ಕ್ರಿಮಿನಲ್ಸ್ ಆರ್ ಕ್ರಿಮಿನಲ್ಸ್. ಅವ್ರು ಯಾವುದೇ ಜಾತಿಯವರು ಇರಲಿ, ಯಾವುದೇ ಧರ್ಮದವ್ರು ಇರಲಿ, ಯಾವುದೇ ಪಕ್ಷಿಕವ್ರು ಅಂಟ್ಕೊಂಡಿರಲಿ, ಕ್ರಿಮಿನಲ್ಸ್ ಅವರು ಒಂದು ಬೇರೆನೇ ಜಾತಿ. ಅದು ಹಿಂದೂನೂ ಅಲ್ಲ, ಮುಸ್ಲಿಮೂ ಅಲ್ಲ, ಕ್ರಿಸ್ತರು ಅಲ್ಲ, ಬೌದ್ಧರು ಅಲ್ಲ, ಸಿಖ್ರು ಅಲ್ಲ, ಆ ಜಾತಿನೇ ಬೇರೆ. ಅದು ಕರೆಕ್ಟ್, ಅದನ್ನ ಹೇಳ್ತಾರಲ್ಲ. ರೌಡಿ ಶೀಟರ್ನ ವಿಜೃಂಭಿಸುವಂತ ಕೆಲಸ ಮಾಡ್ತಾ ಇದಾರೆ. ಒಯ್ದು ಅದನ್ನ ಹಿಂದುತ್ವ ಜನ ನೋಡ್ತಾರೆ, ಇದನ್ನೆಲ್ಲ ಗೊತ್ತಿರಂಗಿಲ್ವಾ? ಆ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ ಜನ ಗೊತ್ತಿಲ್ವಾ ಇದು ಇವ್ನು ರೌಡಿ ಶೀಟರು ಹಿಂಗೆಲ್ಲ ಇವ್ರ ಹಿನ್ನೆಲೆ, ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಗೊತ್ತಿರೋದಿಲ್ವಾ? ಅದನ್ನ ಒಯ್ದು ಇವರು ರಾಜಕೀಯ ಮಾಡ್ಬೇಕಂತಾರಂದ್ರೆ ಇದು ಬಹಳ ಅಸಹ್ಯ ಪರಿಸ್ಥಿತಿ ಇದು.